ಓ ಸತ್ಯವತಿ ಅಮ್ಮನವ್ರೆ, ಮುಸ್ರೆ ಪಾತ್ರ ತಗೊಂಡು ಹೋಗಿ ಬಂದ್ರಾ? ನೀವ್ಯಾಕೆ ಕಷ್ಟ ಪಡ್ತೀರಾ? ಇದು ಕಷ್ಟ ಅಲ್ಲ ಭಟ್ರೆ, ಕರ್ಮ. ಹುಟ್ಟಿದ ಕಾಲದಿಂದಲೂ ಸೇವೆ ಮಾಡಿಸ್ಕೊಂಡು ಬೆಳೆದಿರೋ ಈ ದೇಹಕ್ಕೆ ಸೇವಕರ ಕಷ್ಟ ಏನು ಅಂತ ಅರ್ಥ ಆಗೋದು ಬೇಡವೇ? ಕೊನೆಗಾಲದಲ್ಲಾದ್ರೂ ಅವರ ಋಣ ಸಂದಾಯ ಮಾಡೋದು ಬೇಡವೇ? ಆಹಾ, ಎಂಥ ದೊಡ್ಡ ಗುಣ ತಾಯಿ ನಿಮ್ದು. ಇರೋದನ್ನೆಲ್ಲ ಮಠಕ್ಕೆ ದಾನ ಮಾಡಿ ಮಠದಲ್ಲೇ ಕೂಲಿಯವ್ರ ತರ ಕೆಲಸ ಮಾಡ್ತಾ ಇದ್ದೀರಲ್ಲ. ಕೂಲಿ ಮಾಲೀಕ ಅನ್ನೋದೆಲ್ಲ ನಮ್ಮ ಭ್ರಮೆ ಭಟ್ರೆ. ಭಗವಂತನ ದೃಷ್ಟಿಲಿ ನಾವೆಲ್ಲ ಒಂದೇ. ನಿಜವಾದ ಮಾಲೀಕ ಆ ಶ್ರೀಹರಿ, ನಾವು ಅವನ ಸೇವಕರಷ್ಟೇ. ನಿಜ ನಿಜ, ನಾವೆಲ್ಲ ಅವನ ಸೇವಕರೇ. ನಾನು ಮಾತ್ರ ಇಲ್ಲಿ ನಿಮ್ಮ ಸೇವೆ ಮಾಡಿಕೊಂಡು ಸಾಯ್ತಾ ಇದ್ದೀನಿ. ನನ್ನ ಕರ್ಮ ಕರ್ಮ. ಭಟ್ರೆ, ಅಡಿಗೆ ಮಾಡ್ತಾ ಇದ್ದೀರಾ? ಭರತನಾಟ್ಯ ಮಾಡ್ತಾ ಇದ್ದೀನಿ. ಹಾಸ್ಯ 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 ಹಾಸ್ಯನೂ ಇಲ್ಲ, ಏನೂ ಇಲ್ಲ. ಆ ಶ್ರೀಹರಿ ನಿಮ್ಮಂಥವ್ರಿಗೆ ಹೊಟ್ಟೆ ಕೊಟ್ಟಿರೋದಕ್ಕೆ ನಮ್ಮಂಥವ್ರು ಇಲ್ಲಿ 3 ಹೊತ್ತು ಅಡಿಗೆ ಬೇಸ್ ಹಾಕಬೇಕು. ಅದು ನಿಜಾನೇ ಬಿಡಿ, ನೀವೊಂಥರ ಅನ್ನಪೂರ್ಣೇಶ್ವರ ಅಲ್ಲಶ್ವರಿ. ಭಟ್ರೆ, ಸತ್ಯವತಿ ಅವರೆಲ್ಲಿ? ಅವರು ಮುಸ್ರೆ ಪಾತ್ರೆ ತಗೊಳ್ಳೋಕೆ ಒಳಗೆ ಹೋಗಿದ್ದಾರೆ. ಭಟ್ರೆ, ನೈವೇದ್ಯ ಸಿದ್ಧವಾಯ್ತೆ? ಇನ್ನು ಒಂದು ಪದಾರ್ಥ ಸಿದ್ಧವಾಗ್ಬಿಡುತ್ತೆ. ಆಹಾ, ಮಾಡಿ ಮಾಡಿ, ನಿಧಾನವಾಗಿ ಮಾಡಿ. ಆದ್ರೆ ನಾನು ಹೇಳ್ದಾಗ ಮಾಡಿ. ಏನು ಮಾಡಬೇಕು? ಬನ್ನಿಲ್ಲಿ. ತಪ್ಪು ತಪ್ಪು, ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಈಗಲೂ ತಪ್ಪಾಗುತ್ತೆ. ಈಗ ಹೇಗೆ ತಪ್ಪಾಗತ್ತೆ? ಹಾಸ್ಯ ಹಾಸ್ಯ ಹಾಸ್ಯ. ನಿನ್ನೆ ಕೇಳ್ತಿರೋದು ಏನಾಯ್ತು? ಯಾರು ಚಾಟಿಲೆಲ್ಲ ಹೊಡಿತಾ ಇದಾರೆ? ಏನು ಚಾಟಲ್ಲಿ ಹೊಡಿತಾ ಇದ್ದಾರಾ? ನಾವಿಲ್ಲಿ ಬಂದಾಗ ಯಾರು ಇರ್ಲಿಲ್ವಲ್ಲ? ನಿನಗೆಲ್ಲೋ ಭ್ರಮೆ ಇರಬೇಕು. ನಾನು ಮೊದ್ಲು ಹಾಗೆ ಅಂದ್ಕೊಂಡಿದ್ದೆ ಮಾಧವಣ್ಣ. ಆದ್ರೆ ಪದೇ ಪದೇ ಏಟ್ ಬೀಳ್ತಾನೆ ಇತ್ತು. ನೀವು ಬಂದ್ಮೇಲೆ ಏಟ್ ಬೀಳೋದು ನಿಂತಿದ್ದು. ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅರೆ, 4 ಲೋಟದಲ್ಲೂ ಹಾಲಿತ್ತು, ಈಗ 1 ಲೋಟದಲ್ಲೂ ಹಾಲಿಲ್ವಲ್ಲ? ಅಯ್ಯೋ ದೇವರಾಣೆಗೂ ನಾನಂತೂ ಕುಡ್ದಿಲ್ಲಮ್ಮ. ಲೋಟಕ್ಕೆ ಕೈ ಹಾಕ್ತೆ ಅಷ್ಟೇ, ಅವಾಗಲೇ ಹೊಡಿಯೋಕೆ ಶುರು ಮಾಡಿದ್ದು. ನೀವು ಬಂದ್ಮೇಲೆನೆ ನಿಂತಿತ್ತು. ಈಗ ನೋಡಿದ್ರೆ ಹಾಲು ಮಾಯ ಆಗ್ಬಿಟ್ಟಿದೆ. ಈ ಮನೇಲಿ ಖಂಡಿತ ಯಾವ್ದೋ ಭೂತ ಇದೆ. ನೋಡಿ, ಮನೇಲಿ 3 ಹೊತ್ತು ಭಗವಂತನ ಪೂಜೆ ನಡೀತಾ ಇರುತ್ತೆ. ಸದಾ ಸತ್ಕರ್ಮ ನಡೆಯೋ ಜಾಗದಲ್ಲಿ ಭೂತ ಎಲ್ಲಿಂದ ಬರಬೇಕು? ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಹಾಲೆಲ್ಲ ನಾನೇ ಕುಡ್ದು ಕತೆ ಕಟ್ತಿದ್ದೀನಿ ಅಂತನಾ? ನಮ್ಮನೆ ದೇವರಾಣೆ, ನನ್ನ ಹಾಲು ಮುಟ್ಟಿಲ್ಲ ನೋಡಿ, ಏಟ್ ಕೂಡ ಬಿದ್ದಿದೆ.
ಹಾಲು ಕುಡಿದ್ರಿ ಅಂತ ನಾನು ಎಲ್ಲಿ ಹೇಳ್ದೆ ರಾಧಕ್ಕ? ಆದ್ರೆ ನೀವು ಹೇಳ್ದಾಗೆ ಇದು ಖಂಡಿತ ಭೂತಚೇಷ್ಟೆ ಅಲ್ಲ, ಬೇರೆ ಏನೋ ಕಾರಣ ಇದೆ. ಅದೇನು ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ನಾವು 3 ತಲೆಮಾರಿನಿಂದ ಈ ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ. ನಮಗೆ ಯಾರಿಗೂ ಹೀಗಾಗಿಲ್ಲ. ನಿನಗಾಗ್ತಿದೆ ಅಂದರೆ ಆಶ್ಚರ್ಯ ಆಗ್ತಿದೆ. ಗೋಪಕ್ಕ, ನನ್ಗ್ಯಾರೋ ಮಾಟ ಮಾಡಿಸಿರ್ಬೇಕು ಅನ್ಸುತ್ತೆ. ಛೇ, ಬಿಡ್ತು ಅನ್ನೋರದಕ್ಕ, ನಿನಗೆ ಯಾರು ಮಾಟ ಮಾಡಿಸ್ತಾರೆ? ಹುಡ್ಕೊಂಡು ತಿನ್ನೋಳಿಗೆ ಮಾಟ ಮಾಡಿಸಿದ್ರೆ ಅವ್ರಿಗೇನು ಲಾಭ ಹೇಳು? ಲಾಭನೋ ನಷ್ಟನೋ ನಂಗೇನು ಗೊತ್ತು ಗೋಪಕ್ಕ. ಮಾಟ ಮಂತ್ರ ಇಲ್ಲ ಅಂದ್ರೆ ನಂಗೆ ಯಾಕೆ ಪೆಟ್ಟು ಬೀಳ್ಬೇಕು? ನೋಡು ಸರಸ್ವತಿ, ಬಾಸಂಡೆ ಬಂದಿದೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ರಾಧಕ್ಕ. ಅಕ್ಕಪಕ್ಕ ಯಾರೂ ಇಲ್ಲದೆ ಚಾಟಿ ಏಟ್ ಬೀಳೋದು ಅಂದ್ರೇನು? ನಾನು ತಂದಿದ್ದ ಹಾಲು ಮಾಯ ಆಗೋದು ಅಂದ್ರೇನು? ಅದೇನೇ ಆಗಿರ್ಲಿ, ನಮ್ಮ ವೆಂಕಟನಾಥ ಹೇಳಿದ್ನಲ್ವಾ ತಾನಾಗೆ ಸರಿ ಹೋಗುತ್ತೆ ಅಂತ. ಹೇಳಿದ್ಮೇಲೆ ಏನೂ ಆಗಲ್ಲ ಬಿಡು. ಇಂಥದ್ದೆಲ್ಲ ವೆಂಕಟನಾಥಂಗೆ ಹೆಂಗ್ ಗೊತ್ತಾಗುತ್ತೆ ಗೋಪಕ್?